Hello friends, welcome to my YouTube channel Rajini Roshan with daily vlogs. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಟೈಮ್ ಬಂದು 9:45 ಆಗಿದೆ. ಬೆಳಿಗ್ಗೆ ಪೂಜೆ 7:30ಗೆ ಶುರುವಾಗುತ್ತೆ. ಪೂಜೆ ಮುಗಿಸ್ಕೊಂಡು ಚರ್ಚಿಂದ ಈಗ ಬಂದಿದ್ದಷ್ಟೇ, ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಟ್ಲಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಈಗ ಬಂದಿದ್ದೀವಿ. ಇವತ್ತಿಂದು ದಿನ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿದೆ. ಯಾಕೆಂದರೆ ಫಾರ್ ದ ಫಸ್ಟ್ ಟೈಮ್ ಒಂದು ಸ್ಟೇಜಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ಸ್ ಅಂತೇಳಿ ಗ್ರೂಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಫುಲ್ಲು ಜೋಶಲ್ಲಿ ರೆಡಿ ಆಗ್ತಾ ಇದ್ದೀವಿ. ವಿತ್ ಯೂನಿಫಾರ್ಮ್ ಇದೆ ಗ್ರೂಪಿಗೆ. ತುಂಬ ಅಂದರೆ ತುಂಬ ಚೆಂದ ಇದೆ. ಹೇಗೆಲ್ಲ ಆಗುತ್ತೆ ಈ ದಿನ ಅನ್ನೋದನ್ನು ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನನ್ನ ಮಗ ಹೀಗೆದ್ದು ಬ್ರಷ್ ಮಾಡಿ ಬಂದಿದ್ದಾರೆ. ಬರಲಿಲ್ಲ ಚರ್ಚಿಗೆ ಅವರು. ಬಾರೋ ಎದೋಳೆ ಅಂದರೆ ಎದೋಳಿಲ್ಲ. ಈಗ ಎದ್ದು ಹೋಗ್ತಾ ಇದ್ದಾರೆ. ಅಬ್ಬಾ ಲೋಕಲ್ಲಿತ್ತು ಕೇಸಾಸನೆ ಸೋಡೋ ಅವಂಗಲ್ಲೇ ಸೋಡ್ರೆ ಮುಂದೆ ಬರಬೇಕು. ಮುಂದೆ ಬಂದಿಲ್ವಾ? ಇದು ಹೇಗಿದೆ ಫ್ರೆಂಡ್ಸ್ ಕ್ರಿಸ್ಮಸ್ ಟೋಪಿ? ಇದೊಂದು ಡ್ರೆಸ್ ಕೋಡ್ ಆಗಿದೆ ನಮಗೆ ಇವತ್ತು ಕಾಂಪಿಟೇಷನ್ನಿಗೆ. ಸೊ ಎಲ್ಲರೂ ಹಾಕಬೇಕು. ನಾನು ತಂದೆ, ಬಟ್ ನನ್ನ ಸೈಜಿಗೆ ಸಿಗಲಿಲ್ಲ, ತುಂಬ ಶಾರ್ಟ್ ಆಯಿತು. ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಲಾಸ್ಟ್ ಪ್ರಾಕ್ಟೀಸ್ ಅಂತೇಳಿ ನಾನು ಶಿಲ್ಪಾಕ ಅಂತೇಳಿ ಅವ್ರ ಮನೆಗೆ ಬಂದಿದ್ದೀನಿ. ಕೆಲವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಹೇಗಿದೆ ಮನೆ ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಆ ಗ್ಯಾಪಲ್ಲೇ ವೀಡಿಯೋ ಮಾಡ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಹೆಂಗೆ ಬರ್ಬೋದು ಅಂತೇಳಿ ಒಂದು ಸ್ವಲ್ಪ ಭಯ ಇದೆ. ಬಟ್ ಅದೆಲ್ಲ ಸೈಡ್ಗಿಟ್ಟು ನಾವೆಲ್ಲ ನಮ್ಮ ಕೆಲಸನ ಮಾಡ್ಕೊತಿದ್ದೀವಿ. ಬಟ್ ನಮಗಿಂತ ನಮ್ಮ ಆಂಟಿ ಅಂತೂ ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ರು. ಅವರು ನೋಡ್ತಿದ್ರೆ ಫ್ರೆಂಡ್ಸ್, ನಮಗೆ ಇನ್ನೂ ಉತ್ಸಾಹ ಜಾಸ್ತಿ ಆಗ್ತಾಯಿತ್ತು. ಕೆಲಸ ಮಾಡೋಣ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡೋಣ ಅಂತೇಳಿ. ಆ್ಯಂಡ್ ಇಲ್ಲಿ ಶಿಲ್ಪಾಕ್ ಅವ್ರ ಮನೇಲಿ 2 ಗಿಣಿ ಇದೆ ಫ್ರೆಂಡ್ಸ್. ತುಂಬ ಕ್ಯೂಟಾಗಿತ್ತು. ಅದರಲ್ಲಿ 1 ಗಿಣಿ ಈಚೆ ಇತ್ತು, 1 ಗಿಣಿ ಹೊರಗಡೆ ಇತ್ತು. ನಾನು ಯೂಟ್ಯೂಬ್ ಮಾಡ್ತೀನಿ ಅಂತೇಳಿ ಮೇ ಬಿ ಅದು ಈಚೆ ಬಂದಿತ್ತೇನೋ ನೋಡಲಿಕ್ಕೆ ಅಂತೇಳಿ. ಆ್ಯಂಡ್ ಇವರು ನಮ್ಮ ಗ್ರೂಪಿನ ಒಬ್ಬರು ಸಿಂಗರು ಆ್ಯಂಡ್ ಇವನು ಮ್ಯೂಸಿಷಿಯನ್. ಯೂಟ್ಯೂಬ್ ವಿಡಿಯೋ ಅಂದ್ಕೊಂಡೆಲ್ಲ ಸೈಡ್ಗೆ ಹೋಗ್ತಿದ್ದ ಫ್ರೆಂಡ್ಸ್ ಇವನು. ಆ್ಯಂಡ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಹೋಗೋತ್ತಿಗೆ ಆಂಟಿ ಒಂದು ರೆಸಿಪಿ ಮಾಡ್ಕೊಂಡು ಬಂದಿದ್ದೀನಿ, ಬನ್ನಿ ಟೇಸ್ಟ್ ಮಾಡಿ ಅಂತೇಳಿ. ಫಿಲೋಮಿನಾ ಆಂಟಿ ಕರೆದ್ರು. ಇವರೇ ಫಿಲೋಮಿನಾ ಆಂಟಿ. ಬ್ಲ್ಯಾಕ್ ಡ್ರೆಸ್ ಹಾಕಿರೋರೆ ಶಿಲ್ಪಕ, ಅವ್ರದ್ದೇ ಮನೆ ಇದು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿತ್ತು. ನಾವು ಕಡುಬು ಅಂತ ಮಾಡ್ತೀವಿ, ಅದೇ ಥರ ಆಂಟಿ ಸಣ್ಣ ಕಡುಬಲ್ಲಿ ಒಗ್ಗರಣೆ ಮಾಡಿದ್ರು. ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಡ್ರೆಸ್ ಕೋಡ್ ಅಂತೇಳಿ ಒಂದು ಮುತ್ತಿನ ಸರ ಬೇಕಾಗಿತ್ತು. ಅದು ಆಂಟಿ ಮನೇಲಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಫಿಲೋಮಿನಾ ಆಂಟಿಗೆ ಮನೆಗೆ ಬಂದೆ ಫ್ರೆಂಡ್ಸ್. ಎಂಟ್ರಿ ಆಗ್ತಿದ್ದಂಗೆ ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಬಂತು. ಯಾಕೆಂದರೆ ಅಷ್ಟು ನೀಟಾಗಿ ಕಾಮಾಗಿದೆ ಆಂಟಿ ಮನೆ. ತುಂಬ ಖುಷಿ ಆಯಿತು ಅವ್ರು ಮೇಂಟೆನೆನ್ಸ್ ಮಾಡಿರೋದು ನೋಡಿ. ಆ್ಯಂಡು ಇವರು ಫಿಲೋಮಿನಾ ಆಂಟಿ ಅವರ ಅಮ್ಮ. ಚೆಕ್ ಮಾಡಿಕೊಂಡು ಮನೆಗೆ ಹೋಗ್ತಿದ್ದೀನಿ ಫ್ರೆಂಡ್ಸ್. ಇನ್ನು ನಾನು ಸಿಗ್ತೀನಿ ಚರ್ಚಿನಲ್ಲಿ. ಓಕೆನಾ? ಬಾಯ್. ಹಲೋ ಫ್ರೆಂಡ್ಸ್, ಇದೇ ನಮ್ಮ ಔಟ್ಫಿಟ್ಟು ಫ್ರೆಂಡ್ಸ್. ನಮ್ಮ ಟೀಮಿಂದ ಆಲ್ಮೋಸ್ಟ್ ಎಲ್ಲರೂ ಬಂದಾಗಿದೆ. ಯಾಕೆಂದರೆ 5:30 ಪ್ರೋಗ್ರಾಮ್ ಅಲ್ಲ, ಹಾಗಾಗಿ 5:15ಗೆ ಎಲ್ಲರೂ ಬಂದಿದ್ದೀವಿ. ಕೆಲವೊಂದು ಟೀಮ್ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ, ಕೆಲವೊಂದು ಟೀಮ್ಸ್ ಇನ್ನೂ ಬಂದಿಲ್ಲ. ಯಾಕೆಂದರೆ ಅವ್ರದ್ದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಲೇಟ್ ಇದೆ. ಹಾಗಾಗಿ ನಾವು ಮಾತ್ರ ಬೇಗ ಬಂದಿದ್ದೀವಿ. ಆ್ಯಂಡ್ ಬಂದು ಸುಮ್ಮನೆ ಏನು ವೇಸ್ಟ್ ಮಾಡೋ ಟೈಮ್ ಅಂತೇಳಿ ಇಡೀ ಏರಿಯಾನೆಲ್ಲ ಕವರ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮಕ್ಕಳೆಲ್ಲ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಒಂದು ಕಡೆ ಭಯ ಆಗ್ತಿತ್ತು. ಎಲ್ಲನೂ ಸೈಡ್ಗೆ ಇಟ್ಕೊಂಡು ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಇವು ನಮ್ಮ ಟೀಮ್ದು ಸಂತಾ ಕ್ಲಾಸ್ ಇವರು. ನೋಡಿ ಫ್ರೆಂಡ್ಸ್, ನಮ್ಮ ಟೀಮಿಗೆ ಹತ್ರದಲ್ಲೇ ಬಂದು ಹಾಯ್ ಮಾಡ್ತಿದ್ದಾರೆ. ನೋಡಿ ವೀಡಿಯೋ ಮಾಡ್ತಾಯಿದ್ದಾರೆ ಅಂತೇಳಿ ಎಲ್ಲರೂ ತಿರುಗಿ ಹಾಯ್ ಮಾಡ್ತಿದ್ರು. ಕೆಲವರು ಡಿಸ್ಕಷನ್ ಮಾಡ್ತಾಯಿದ್ರು. ನೋಡಿ, ಟೋಟಲ್ ನಮ್ಮ ಟೀಮ್ ಮೆಂಬರ್ಸ್ ಇವರು. ಇಷ್ಟು ಜನ ನಮ್ಮ ಟೀಮಲ್ಲಿ ಇದ್ದೀವಿ ಫ್ರೆಂಡ್ಸ್. ತುಂಬ ಖುಷಿ ಆಗ್ತಾಯಿತ್ತು ಎಲ್ಲರನ್ನೂ ಆ ಥರ ಕಲರ್ಫುಲ್ಲಾಗಿ ನೋಡ್ತಾ ಇರೋದು. ಕೆಲವೊಂದು ಟೀಮ್ಸ್ ಎಲ್ಲ ತುಂಬ ಅಂದರೆ ತುಂಬ ಕ್ರಿಯೇಟಿವ್ ಆಗಿ ರೆಡಿಯಾಗಿ ಬಂದಿದ್ದರು. ಆ್ಯಂಡ್ ಮೇನ್ ಥೀಮ್ ಅಂತಂದರೆ ರೆಡ್, ವೈಟ್, ಬ್ಲ್ಯಾಕ್, ಗ್ರೀನ್ ಕಾಂಬಿನೇಷನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಡ್ರೆಸ್ ಕೋಡ್ ಇತ್ತು ನಮ್ಮ ಈ ಕಾಂಪಿಟೇಷನ್ಸ್ಗೆ. ಇದೇ ನಮ್ಮ ಸ್ಟೇಜು. ಇದು ನಮ್ಮ ಚರ್ಚ್ ಹಾಲು ಫ್ರೆಂಡ್ಸ್. ಏನೇ ಫಂಕ್ಷನ್ಸ್ ಆದರೂ, ಡಿನ್ನರ್ ಆದ್ರೂ ಇದೇ ಫಂಕ್ಷನ್ ನಾವು ಚರ್ಚಿಂದ ಮಾಡುವಂಥದ್ದು. ಇವು ನಮ್ಮ ಫಾದರ್. ಬಂದು ಆ ಕಾಂಪಿಟೇಷನ್ಸ್ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಯಾರು ಇರ್ತಾರೆ ಅವರಿಗೆಲ್ಲರಿಗೂ ಮಾಹಿತಿಯನ್ನು ನೀಡ್ತಾಯಿದ್ರು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಪ್ರೋಗ್ರಾಮ್ ಶುರುವಾಗುತ್ತೆ ಫ್ರೆಂಡ್ಸ್.
ಇವರು ನಮ್ಮ ಟೀಮನ್ನ ಸಂತ ಕ್ಲಾಸ್ ಇವರು ಎಷ್ಟು ಕ್ಯೂಟಾಗಿ ರೆಡಿಯಾಗಿ ಬಂದಿದ್ದಾರೆ ನೋಡಿ. ಈಗ ಪ್ರಾರ್ಥನೆ ಮುಗಿತೆಯಿಂದ ನಮ್ಮ ಪ್ರೋಗ್ರಾಮ್ ಶುರುವಾಗುತ್ತೆ. ಬನ್ನಿ ಹೋಗೋಣ. ಈ ಸುಂದರವಾದಂತಹ ದಿನಕ್ಕಾಗಿ ನಾವೆಲ್ಲರೂ ಕೂಡ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದು ಪ್ರಭುವಿನ ದಿನವಾದ ಇಂದು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಪೂಜ್ಯ ದೇಹ ಹಾಗೂ ರಕ್ತವನ್ನು ನಮಗೆ ಉಣಬಡಿಸಿದ್ದೀರಾ, ನಮ್ಮ ಆತ್ಮೀಕ ಪೋಷಣೆಯನ್ನು ಮಾಡಿದ್ದೀರಿ. ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಈ ಸಂದರ್ಭದಲ್ಲಿ ಈ ಧರ್ಮಕೇಂದ್ರದ ವಿಶ್ವಾಸಿಗಳಾದ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಂತೆ ಈ ಒಂದು ಸ್ಪರ್ಧೆಗಾಗಿ ನಾವು ತಯಾರಿಗೊಳ್ಳುತ್ತಿದ್ದೇವೆ. ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಿರಿ. ನಾವು ಮಾಡುವಂತಹ ಈ ಭಕ್ತಿ ಕಾರ್ಯದಲ್ಲಿ ನಿಮ್ಮ ಆಶೀರ್ವಾದವನ್ನು ನಮಗೆ ಯಥೇಚ್ಛವಾಗಿ ದಯಪಾಲಿಸಿರಿ. ನಮ್ಮಲ್ಲಿನ ಪ್ರೀತಿ, ಐಕ್ಯತೆ, ಅನ್ಯೋನ್ಯತೆಯನ್ನು ಹಾಗೂ ಶಾಂತಿಯನ್ನು ಇನ್ನೂ ಅಧಿಕರಿಸಿರಿ. ನಮ್ಮ ಕುಟುಂಬಗಳನ್ನು, ನಮ್ಮ ಧರ್ಮ ಕೇಂದ್ರವನ್ನು ಯಥೇಚ್ಛವಾಗಿ ಆಶೀರ್ವದಿಸಿರಿ. ತಂದೆಯಾದ ದೇವರಿಗೆ ನಾವು ಸ್ತೋತ್ರವನ್ನು ಮಾಡುತ್ತಾ ಒಂದು ಭಕ್ತಿ ಗೀತೆಯನ್ನು ಒಟ್ಟಾಗಿ ಹಾಡೋಣ. ಈಗ ಶುರುವಾಗ್ತಿದೆ ಕ್ಯಾರಲ್ ಸಿಂಗಿಂಗ್ ಕಾಂಪಿಟೇಷನ್ಸ್. ಬನ್ನಿ, ಜೊತೆಗಿದ್ದು ಈ ಪ್ರೋಗ್ರಾಮ್ನ ನೋಡಿ ಆ್ಯಂಡ್ ಹೇಗಿತ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬನ್ನಿ ಫ್ರೆಂಡ್ಸ್.
ಫ್ರೆಂಡ್ಸ್, ಪ್ರೋಗ್ರಾಮ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಈಗ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ಟೈಮ್ ಬಂದು 7:30 ಆಗಿದೆ. ಬೇಗನೆ ಪ್ರೋಗ್ರಾಮ್ ಮುಗೀತು. ಸೊ ಹಾಗಾಗಿ ಹೊರಡ್ತಾ ಇದ್ದೀನಿ. ಇದೇ ನಮ್ಮ ಚರ್ಚ್, ಮೂಡಿಗೆರೆ ಚರ್ಚ್ ಫ್ರೆಂಡ್ಸ್. ಬನ್ನಿ ಮನೆಗೆ ಹೋಗೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿ ರೋಷನ್ ವಿತ್ ಕನ್ನಡ ಬ್ಲಾಗ್ಸ್. ಈಗ ಸಾರಿ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಬೇಕರಿ ಕೆಲಸ ಎಲ್ಲ ಇದೆ, ಅದೊಂದು ಚೂರು ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿ ಒಂದ್ಸಲ ಮಲಗಿದ್ರೆ ಸಾಕಾಗಿದೆ ಫ್ರೆಂಡ್ಸ್. ಓಕೆ, ನಾನು ಸಿಗ್ತೀನಿ ಇನ್ನು ಮುಂದಿನ ವಿಶೇಷವಾದ ವಿಡಿಯೋದಲ್ಲಿ ಫ್ರೆಂಡ್ಸ್. ಓಕೆ, ಬಾಯ್. ಎಲ್ಲರೂ ಟೇಕ್ ಕೇರ್ ಆಗಿರಿ ಆ್ಯಂಡ್ ಎಂಜಾಯ್ ಮಾಡಿ ಎಲ್ಲ ದಿನಗಳನ್ನ, ಎಲ್ಲ ನಿಮಿಷಗಳನ್ನ, ಎಲ್ಲ ಸೆಕೆಂಡ್ಗಳನ್ನ ಎಂಜಾಯ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ಓಕೆ ಗೈಸ್, ಬಾಯ್, ಗುಡ್ ನೈಟ್. ಫ್ರೆಂಡ್ಸ್, ಹೇಗಿತ್ತು ಪ್ರೋಗ್ರಾಮು? ಚೆನ್ನಾಗಿತ್ತಲ್ಲ? ಯಾರಿಗೆಲ್ಲ ಚೆನ್ನಾಗಿತ್ತು ಅಂತ ಅನಿಸ್ತು ಅವರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ದೇವರ ಆಶೀರ್ವಾದ ಅನಿಸುತ್ತೆ. ಇಡೀ ಪ್ರೋಗ್ರಾಮ್ ಚೆನ್ನಾಗಾಯಿತು ಫ್ರೆಂಡ್ಸ್. ತುಂಬ ಖುಷಿಯಾಗಿ ಈಗ ಮನೆಗೆ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ.